ಈಗ ಈ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಇವತ್ತೊಂದು ಒಳ್ಳೆ ವಿಚಾರ ಮೇಡಮ್. ಏನು ಅಂದರೆ ಇವತ್ತು ಭಾವ ಬಿದಿಗೆ ಅಂತ. ಭಾವ ಬಿದಿಗೆ ಅಂದರೆ ಭಾವನವ್ರು ಅನ್ಕೊಂಡ್ಬಿಡಿ ಸದ್ಯ, ಅಕ್ಕ ಭಾವ ಅಂತಲ್ಲ. ಭಾವ ಬಿದಿಗೆ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ವಿಚಾರ. ಅಣ್ಣ ತಂಗಿರು, ಅಣ್ಣನಿಗೆ ತಂಗಿ ವಿಚಾರ, ತಂಗಿಗೆ ಅಣ್ಣನ ವಿಚಾರ, ಆ ಭಾವನೆಗಳನ್ನು ಈಗ ಮದುವೆ ಮಾಡ್ಕೊಂಡ್ಬಿಟ್ಟಿರುತ್ತೆ ಸಾಧಾರಣ ಜನ. ನೀವೆಲ್ಲ ರಾಖಿ ಹಬ್ಬ ಅಂತಿರಲ್ಲ, ಯಾಗೋ ರಾಖಿ ಹಬ್ಬ ಅಲ್ಲ ನೋಡಿ. ಈ ಸಹೋದರ ಮನೋಭಾವನೆ, ಅಕ್ಕ ತಂಗಿರ ಒಂದು ವಿಶ್ವಾಸ ಅನ್ನೋದು ಆ ಕಾಲದಲ್ಲೇ ಮಾಡಿರತಕ್ಕಂಥ ಒಂದು ಸಂಪ್ರದಾಯ ಭಾವನೆ ಬಿದಿಗೆ. ಇವತ್ತು ಸಾಧಾರಣವಾಗಿ ಬ್ರಾಹ್ಮಣರ ಕುಟುಂಬದಲ್ಲ, ಹಳ್ಳಿಗಳಲ್ಲಿ ಎಲ್ಲರೂ ಆ ಕಾಲದಲ್ಲಿಂದ ಈ ಕಾಲದವರೆಗೂ ಇವತ್ತಿಗೂ ಆಚರಿಸ್ತಕ್ಕಂಥ ವಿಚಾರ ಏನಂದರೆ, ಅಣ್ಣನ ಕರೆಯೋ ಊಟ ಹಾಕ್ಸೋಣ, ಅಣ್ಣನ ಮನೇಲಿ ತಂಗಿನ ಕರೆಯೋ ಊಟ ಹಾಕ್ಸೋಣ. ಅಂದರೆ ಅಣ್ಣ ತಂಗಿರೋ ಒಂದು ಭಾವನೆಗಳಲ್ಲಿ ಸಾಧಾರಣ ಹೆಣ್ಣು ಮಕ್ಕಳು ತವ್ರ ಮನೆಯನ್ನು ಬಿಟ್ಟು ಬಂದಿರೋರು ಅಣ್ಣನ ಅವ್ರ ಮನೆಗೆ ಕರೆಸ್ಕೊಳ್ಳೋದು, ಅವ್ರ ಗಂಡನ ಮನೆಗೆ. ಇವತ್ತಿನ ದಿವಸ ಏನು ಅಂದರೆ ಗಂಡಂದರು ಏನೇ ಖರ್ಚು ಜಾಸ್ತಿ ಮಾಡಂಗಿದೆಯಾ ಅನ್ನೋ ಗಂಡಂದ್ರು ಇದ್ದಾರೆ, ಭಾಳ ಜನ ಇದ್ದಾರೆ. ಯಾಕಂದ್ರೆ ದರಿದ್ರದವರು ಒಂದೊಂದು ಊಟ ಹಾಕಿದ್ರು ಭಾಳ ಜನ ಪಿಸ್ನಾರಿಗಳು. ಇರಲಿ ಬಿಡಿ, ಯಾಕೆಂದರೆ ಇಂಥ ಒಂದು ಜೀವನ ನಿಮ್ಗೆ ಅಕಸ್ಮಾತ್ ಹೆಣ್ಣುಮಕ್ಕಳಿಗೆ ಆ ಥರದ ಒಂದು ಗಂಡಂದ್ರಿದ್ದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಏನೋ ಪಾಪ ನೀವು ಒಂದು ದೇವಸ್ಥಾನ ಕರ್ಕೊಂಡು ಹೋಗಿ ಊಟವನ್ನು ವ್ಯವಸ್ಥೆ ಮಾಡಿ, ಅಥವಾ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗಿ ಊಟವನ್ನು ಲಕ್ಷ್ಮಣ, ಇದಕ್ಕಿಂತ ಸಂಪ್ರದಾಯ ಏನೂ ಮಾಡೋಕ್ಕಾಗಲ್ಲ. ಆದರೂ ನಿಮ್ಮ ಒಂದು ಪ್ರೀತಿ ಆ ಅಣ್ಣಂದ್ರನ್ನ ಕರೆದು, ಅಕ್ಕ ತಂಗಿರಾಗಿರ್ತಕ್ಕಂಥ ನೀವು ಮದುವೆ ಮಾಡ್ಕೊಂಡು ಹೊಟ್ಟೋದ ಮೇಲೆ, ಕೆಲವರು ಇದ್ದಾರೆ ಹೆಣ್ಮಕ್ಳು ಅಣ್ಣನ ಮನೇಲೇ ಬಿದ್ದಿರ್ತಾರೆ, ಎಷ್ಟೋ ಜನ ತಾಯಿಂದ್ರ ಮನೇಲೇ ಇರ್ತಾರೆ. ಇಂಥವ್ರ ಪಾಪ ಏನು ಮಾಡೋಕ್ಕಾಗತ್ತೆ, ಮಾಡಿ ಮೇಲೆ ಲೋ ಕುಮಾರ ಬರೋ ಯಾರೋ ಊಟ ಹಾಕ್ತೀನಿ ಅಂತಾದರೂ ಕರಿಬೋದು. ಹೀಗೆ ವಿಶೇಷವಾಗಿರ್ತಕ್ಕಂಥ ಜೀವನ ನಡೆಯಬೇಕು ಅಂದರೆ ಸಂಸಾರದಲ್ಲಿ ಯಾವ ತಿಳ್ಕೊಳ್ಳಿ, ಊಟ ಉಪಚಾರ ಅಂತಲ್ಲ, ಆ ಒಂದು ಬಾಂಧವ್ಯ ಎಲ್ಲಾದರೂ ಕಳೆದು ಹೋಗಿದೆಯಾ ನೋಡಿ. ನಾಗರ ಪಂಚಮಿ ದಿವಸ ತನಿ ಎರಿಯೋದು ಅಂತೀವಿ. ಗರುಡ ಪಂಚಮಿ ಅಂತಕ್ಕಂಥ ವಿಚಾರದ ಸಮಯದಲ್ಲಿ ಆ ತನಿ ಎರಿತಕ್ಕಂಥದ್ದು ಗಣಪತಿ ಹಬ್ಬದ ದಿವಸ ತವ್ರ ಮನೆಗೆ ಬಂದಾಗ ಗೌರಿ ಹಬ್ಬಕ್ಕೆ ತಮ್ಮಂದರು ಅಣ್ಣಂದರು ತವ್ರ ಮನೆಗೆ ಕರ್ಸ್ಕೊತಾರೆ ಯಾರನ್ನ, ಹೆಣ್ಣು ಮಕ್ಕಳನ್ನ, ಬಾಗ್ನ ತೊಗೊಳ್ಳಿ ಅಂತ. ಅದೇ ನಾಗಪಂಚಮಿ ದಿವಸ ಇವಳು ಹೋದಾಗ ಅವನು ಬಂದು ನಮಸ್ಕಾರ ಮಾಡಿಕೊಂಡಾಗ ಅವನಿಗೆ ಎಣ್ಣೆಗೆ ವಿಶೇಷವಾಗಿ ಸವರಿ ಹಾಲಿನ ಬೆನ್ನಲ್ಲಿ ತೊಳಿತಾಳೆ ಅಂತ. ಆದರೆ ಇವತ್ತು ಮದುವೆ ಹಾಕಿ ಕೊಟ್ಬಿಟ್ಟು ಹೆಣ್ಣು ಮಕ್ಕಳನ್ನ ಇವತ್ತು ಆ ಹೆಣ್ಣು ಮಕ್ಕಳು ಅಣ್ಣಂದ್ರನ್ನ ಸ್ವಾಗತ ಮಾಡೋದು ಭಾವ ಬಿದಿಗೆ. ಎಂಥ ಒಂದು ಭಾವನೆ ರೀ! ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಸಂಸ್ಕಾರ ಇರೋದು ಭಾಳಷ್ಟು ವಿಶೇಷ. ಅಕ್ಕ ತಂಗಿರಾಗಿರ್ತಕ್ಕಂಥವ್ರನ್ನ, ಸ್ವಂತ ಅಣ್ಣಂದ್ರನ್ನ ತಮ್ಮಂದ್ರನ್ನ ಕರೆಸಿ ಆ ಭಾವನೆಗಳನ್ನ ವ್ಯಕ್ತಪಡಿಸಿ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತೆ. ಆ ದೊಡ್ಡ ಕುಟುಂಬದಲ್ಲಿ ಅವ್ರು ದೊಡ್ಡವರಾಗಿರ್ತಾರೆ, ಅವ್ರ ಮನೆಯಲ್ಲ ಹೆಂಡ್ತಿರು ಅತ್ತಿಗೆಂದಿರ್ತಾರೆ, ಸರಿ ಇವ್ರು ಹೆಂಡ್ತಿರು, ಆ ಕುಟುಂಬನೆಲ್ಲ ಕರೆದು ಒಂದರಕ್ಕಿಂತ ನಿಮ್ಮ ಅಣ್ಣಂದ್ರ ಮಾತ್ರ ಒಂದು ಕಡೆ ಕೂಡಿಸಿ, ಮನೆಗೆ ಬಂದರೂ ಹೇಳಿದ್ದೀನಿ ಅಣ್ಣಂದ್ರನ್ನ ಮಾತ್ರ ಕೂಡಿಸಿ, ತಂಗಿ ಆದವಳು ಬಡಿಸಿ ಒಂದು ಹೇಳ್ತಾಳೆ ಅಂತೇನಂದರೆ ಒಂದು ತುತ್ತು ಕೂಡ ತಿನ್ನಿಸ್ಬೇಕಂತೆ. ಆ ಒಂದು ಭಾವನೆ ಇವತ್ತರೆಗೂ ಭಾರತ ಸಂಸ್ಕಾರದಲ್ಲಿ ಉಳಿದಿದೆ. ಅದು ದಕ್ಷಿಣದಲ್ಲಿ ಸಾಕಷ್ಟಿದೆ. ಉತ್ತರದಲ್ಲಿ ಎಲ್ಲಿದೆ ಅಂದರೆ ಕಾಶ್ಮೀರಿ ಪದ್ಧತಿ, ಅಂದರೆ ಕಾಶ್ಮೀರಿ ಬ್ರಾಹ್ಮಣರು ಇದ್ದಾರಲ್ಲ ಅವ್ರ ಮನೇಲಿದೆ. ಗುಜರಾತಿಯಲ್ಲಿ ಅದೆಲ್ಲ ವಿಶೇಷ ಇಲ್ಲ. ಕಲ್ಕಟ್ಟಾಲಿ ಇವತ್ತುಗೂ ಆ ವಿಶೇಷವಾಗಿರ್ತಕ್ಕಂಥ ವಿಚಾರಗಳಿದೆ. ಮಧ್ಯಪ್ರದೇಶದಲ್ಲಿ ಇವತ್ತು ಕೆಲವೊಂದು ಬ್ರಾಹ್ಮಣರ ಮನೇಲಿದೆ. ನಾವುಗಳು ಇವತ್ತು ಗಾಣಗಾಪುರ ಅಂತ ಏನು ಹೇಳ್ತೀವಿ, ಭಿಕ್ಷೆ ಬೇಡಿ ಊಟವನ್ನು ಹಾಕು ಅಂತ ಹೇಳ್ತಂತೆ. ಇವತ್ತು ತಂಗೀರು ಅಣ್ಣಂದ್ರ ಮನೆಗೆ ಹೋಗಿ ಭಿಕ್ಷೆನ ಬೇಡ್ತಕ್ಕಂಥ ವಿಚಾರ ಇದೆಯಂತೆ. ಅದು ಗಾಣಗಾಪುರದಲ್ಲಿರ್ತಕ್ಕಂಥ ಪದ್ಧತಿ. ಅವತ್ತು ಹೋಗಿ ಭಿಕ್ಷೆನ ಬೇಡಿದಾಗ ತಂಗಿ ಬಾರಮ್ಮ ಊಟ ಮಾಡೆ ಅಂತ ಹೇಳ್ತೀವಂತಲ್ಲ, ಹಾಗೆ ಈ ಭಾವ ಬಿದಿಗೆ ಅಂತಕ್ಕಂಥ ವಿಚಾರನ ಇಷ್ಟೆಲ್ಲ ಚೆನ್ನಾಗಿ ವರ್ಣಿಸಿರ್ತಕ್ಕಂಥ ದಿನಾಚರಣೆಗಳು ನಮ್ಮ ಭಾರತ ಸಂಸ್ಕಾರ. ಅದರಲ್ಲಿ ಹಬ್ಬ ಆಚರಣೆ ಮುಡ್ಸ್ಕೊಂಡ್ಬಂದಿರಿ, ಭಾಳ ಸಂತೋಷ. ಈ ವಾತಾವರಣದಲ್ಲಿ ಮನಸ್ಸು ಬಿಚ್ಚಿ ಮಾತಾಡುವಂತಾಗ ಆ ಮನಸ್ಸಿಗೆ ಇರ್ತಕ್ಕಂಥ ಉಲ್ಲಾಸ ಭಾಳ ವಿಶೇಷ. ಇದೇನೋ ಲೌಕಿಕವಾಗಿ ಹೇಳಿದ್ವಿ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಏನು ಹೇಳ್ತೀವಿ ಅಂದರೆ, ಧರ್ಮರಾಜ, ನಾನು ಯಮ ಅಂದ ತಕ್ಷಣ ಪಾಪ ನಿಮಗೆಲ್ಲ ಎಷ್ಟು ಜನಕ್ಕೆ ಭಯ, ಅಯ್ಯೋ ಗುರುಗಳು ಶುರು ಮಾಡಿದ್ರು ಪ್ರಳಯ ಕಾಲ ರುದ್ರ ಅಂಥೇಳಿ ಎಲ್ಲೋ ಪ್ರಳಯ ಬರ್ಸ್ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಇವತ್ತು ವಿಚಾರ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಮಧರ್ಮರಾಜನ ಜೊತೆ ಚಿತ್ರಗುಪ್ತ ಅಷ್ಟು ಅಂತಾನೆ. ಅದಕ್ಕೆ ನಾನು ಯಾವತ್ತೂ ಮನೆಯಲ್ಲಿ ಹೇಳ್ತಾ ಇದ್ದೀನಿ, ಯಾವತ್ತೂ ಕೆಟ್ಟದನ್ನು ನೀವು ಆಲೋಚನೆ ಮಾಡೋದಾಗಲಿ, ಸಾಯಂಕಾಲದ ಹೊತ್ತು ನೆಗೆಟಿವ್ ಥಿಂಕಿಂಗ್ ಮಾಡೋದಾಗಲಿ ಮನೇಲಿ ಮಾಡಬೇಡಿ. ಯಾಕೆಂದರೆ ಚಿತ್ರಗುಪ್ತ ಅಸ್ತು ಅಸ್ತು ಅಂತಾನಂತೆ. ಲೆಕ್ಕಾಚಾರ ನೋಡಬೇಕಾದ್ರೂ ಪಕ್ಕದಲ್ಲಿ ಕೂತಿರ್ತಾರೆ, ಗುಪ್ತನ ಲೆಕ್ಕಾಚಾರ ನೋಡ್ತಾರಂತೆ. ಈ ವಿಶೇಷದಲ್ಲಿ ನಾವು ಇವತ್ತು ನೆನೆಸ್ಕೋಬೇಕಾಗಿದೆ ಯಾರು ಅಂದರೆ ನಚಿಕೇತ. ಒಂದ್ಸಲಿ ನಚಿಕೇತ ಏನು ಮಾಡಿದಂತೆ, ಯಮಧರ್ಮರಾಜ ಆಸ್ಥಾನಕ್ಕೆ ಹೋದಂತೆ. ಆಸ್ಥಾನಕ್ಕೆ ಹೋದಾಗ ಯಮಧರ್ಮರಾಜ ಸಂಚಾರಕ್ಕೆ ಹೋಗಿದ್ದು. ಯಾಕೆಂದರೆ ಅವನು ಕಳಿಸಿರ್ತಕ್ಕಂಥ ದೂತರೇನಿದ್ರು ಯಾರ್ದೋ ಮನೆಗೆ ಹೋಗಿ ಕರ್ಕೊಂಬಂದಾಗ ಯಮಧರ್ಮರಾಜ ಅವನು ನಾರಾಯಣ ಸ್ಮರಣೆ ಮಾಡ್ತಾ ಇದ್ದಾನೆ, ಆಯುಸ್ ಮುಗೀತು ಅಂತಿದ್ದೀರಾ, ಯಾಕೋ ನಮ್ಮನ್ನು ಕರ್ಸಾಕೋದು ಆ ಪಾಶ ಹಾಕಿದ್ರು ಗೊತ್ತಾ ಇಲ್ಲ ಅಂತ ಹೇಳಿದಾಗ, ಸರಿ ಆಯಿತು ನಾನೇ ಬರ್ತೀನಿರೋ ಅಂತ. ಕೆಲವೆಲ್ಲ ಡಿಪಾರ್ಟ್ಮೆಂಟ್ ಹೆಂಗೆ ಅಂದರೆ ಕಾನ್ಸ್ಟೇಬಲ್ ಕಳಿಸಿರಾಗಲ್ಲ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ HR Dನೇ ಹೋಗ್ಬೇಕು. ಆಗ ಅವ್ರು ಹೋಗಿ ಹೇಳ ಮೇಲಕ್ಕೆ
ನನ್ನ ಕಾನ್ಸ್ಟೇಬಲ್ ಕಳಿಸಿದ್ರೆ ಕಳ್ಬೇಕಾಗಿಲ್ವಾ, ಇನ್ಸ್ಪೆಕ್ಟರ್ ಹೋಗ್ಬೇಕು. ಹಾಗೆ ಯಮಧರ್ಮರಾಜನೇ ಸ್ವತಃ ಎಮ್ಮೆ ಮೇಲೆ ಕೂತ್ಕೊಂಡು ಹೋದ್ರೆ ಹೆಂಗಿರುತ್ತೆ, ಬಹುಪರಾಗಂತ ಪಾಪ ಸಂಚಾರಕ್ಕೆ ಹೋಗಿದ್ದೆ. ಬಂದಾಗ ಯಮಧರ್ಮರಾಜ ನೋಡ್ತಾನೆ, ಯಮಲೋಕದಲ್ಲಿ ವಾಸವಾಗಿರ್ತಕ್ಕಂಥ ಸಮಯದಲ್ಲಿ 1 ದಿನ ಆಯಿತು ಕಾಲ ಕಳೆದ, 2ನೇ ದಿವಸ ಆಯಿತು ಕಾಲ ಕಳೆದ, 3ನೇ ದಿವಸ ನಚಿಕೇತ ಬಂದು ಯಮಧರ್ಮರಾಜನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಜಗತ್ತಲ್ಲಿ ಜೀವನ ಸತ್ತ ಮೇಲೆ ಏನಾಗಪ್ಪ ಅಂತ ಕೇಳೋ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ನಿಜವಾದ ಶಾಸನದಲ್ಲಿ ಯಮರಾಜ ಅಂತ ಹೇಳ್ತಾನೆ. ಧರ್ಮವನ್ನು ಉಳಿಸ್ಕೊಂಡಿದ್ಯಾ ನಿಜವಾಗ್ಲು ಅಂತ ಕೇಳಕ್ಕೆ ಅವನು ಯಮಧರ್ಮರಾಜನ ಲೋಕಕ್ಕೆ ಹೋಗಿ ಬಾಗಿಲು ತಟ್ತಾನೆ. ಆ ಸಮಯಕ್ಕೆ ಯಮಧರ್ಮರಾಜ ಇಲ್ಲ, ಬಾಗಿಲಲ್ಲೇ ಕೂತೇನೆ. ದ್ವಾರಪಾಲಕರು ಇಲ್ಲ, ಕಾಯ್ತಾ ಇದ್ದಾರೆ. 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸ ಪೌರ್ಣಮಿ ಹತ್ರ ಬಂತು. ಪೂರ್ಣ ಚಂದ್ರನ ಮೇಲೆ ಬರ್ತಾ ಇದ್ದ ಸಮಯದಲ್ಲಿ ಯಮಧರ್ಮರಾಜ ಬರ್ತಾ ಇದ್ದಾನೆ. ಇಲ್ಲಿ ನಚಿಕೇತ ಕತ್ತಲಲ್ಲಿ ಕೂತಿದ್ದಾನೆ. ಆ ಬೆಳಕನ್ನು ನೋಡಿದಾಗ, ಯಾರಿದೆಯೋ ಇಷ್ಟೊಳ್ಳೆ ದೈವ ಚೈತನ್ಯ ಬೆಳಕು ನನ್ನ ಆಸ್ಥಾನದ ಬಾಗಿಲ ಮುಂದೆ ಅಂತಾನೆ. ಆಗ ಅವನ ಪ್ರಶ್ನೆನ ಕೇಳೋ ಸಮಯಕ್ಕೆ ಚಿತ್ರಗುಪ್ತನ ಜೊತೆಗೆ ಹೋಗಿರ್ತಾನಲ್ಲ ಯಮಧರ್ಮರಾಜ, ಏನು ಹೇಳ್ದ ಎತ್ತ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ, ಕಾಯ್ತಾರಿ ಬಂದೆ.